ಈ ಕೆಜಿಎಫ್ ನಗರವನ್ನ ಮಾರಿ ಸೂಪರ್ MLA ಅವರು ಏನೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಕೆಜಿಎಫ್ ಅನ್ನೋದು ಇವತ್ತೇನಾದ್ರು ಡೆವಲಪ್ಮೆಂಟ್ ಆಗಿದೆ, ಅಮೃತ್ ಯೋಜನೆಯಲ್ಲಿ ರಸ್ತೆಗಳು ಡೆವಲಪ್ಮೆಂಟ್ ಆಗಿದೆ, ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ರಸ್ತೆ ಆಗಿದೆ, ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಆಗಿದೆ, ಗ್ರಾಮೀಣ ಭಾಗದಲ್ಲಿ ರಸ್ತೆಗಳನ್ನ ಡೆವಲಪ್ಮೆಂಟ್ ಮಾಡಿದಿರಿ, ಕುಡಿಯೋ ನೀರು ಹಳ್ಳಿಯಲ್ಲಿ ಮನೆ ಮನೆಗೂ ಜಲ್ಜೀವನ್ ಮಿಷನ್ ಕೊಟ್ಟಿದ್ದೀರಿ. ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ. ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಒಂದೇ ಒಂದು ಡೆವಲಪ್ಮೆಂಟ್ ಮಾಡಿಲ್ಲ. ಇಲ್ಲಿರ್ತಕ್ಕಂಥ ಸ್ತಂಭದಲ್ಲಿ ಮನೆ ಕಟ್ಕೊಡ್ತೀನಿ ಅಂತ ಅವ್ರ ಅಪ್ಪ 7 ಸಲ MP ಆಗೋದ್ರು, ಈಗ 2 ಸಲ MLA ಆಗೋದ್ರು. ಇನ್ನು ಮುಂದೆ ಅವ್ರ MLA ಆಗಲ್ಲ. ನಿಮ್ಗೆ ಏನಾದ್ರು ಮನೆಗಳು ಕಟ್ಕೊಡ್ಬೇಕಂದ್ರೆ ಅದಕ್ಕೆ ಸಂಪಂಗಿ ಅಣ್ಣವ್ರನ್ನೇ ನೀವು ಇಲ್ಲಿ MLA ಆಗಿ ಆಯ್ಕೆ ಮಾಡ್ಕೊಡ್ಬೇಕು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾವಿನಹಳ್ಳಿ ಮಂಜುನಾಥ್ ಗೌಡರು, ಕೋಲಾರಲ್ಲಿ ನಮ್ಮ ಬಂಗಾರಪೇಟೆಯಲ್ಲಿ ಎಲ್ಲಾ ಭಾಗದಲ್ಲೂ ಭಾರತೀಯ ಜನತಾ ಪಾರ್ಟಿಯವರು ಗೆದ್ದು ಈ ಕರ್ನಾಟಕ ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ಸೀಟ್ಗಳನ್ನ ಕೊಡೋದ್ರ ಮುಖಾಂತರ ನೀವು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನಿದೆ ದಲಿತರ ಪರವಾಗಿ ಬಡವರ ಪರವಾಗಿ ಅಂತ ಹೇಳಿ ಇವತ್ತು ದಲಿತರ ವಿರೋಧಿ, ಬಡವರ ವಿರೋಧಿ, ಮಹಿಳೆಯರ ವಿರೋಧಿ, ರೈತರ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕಿ ಇವತ್ತು ಎಷ್ಟೋ ಜನ ಮಂತ್ರಿಗಳು ಜೈಲಲ್ಲಿದ್ದಾರೆ, ಕೆಲವರು ಬೇಲಲ್ಲಿದ್ದಾರೆ. ಇದನ್ನೆಲ್ಲ ನೀವೆಲ್ಲ ನೋಡಿದಿರಿ. ಇವತ್ತು ಕೆಜಿಎಫ್ಗೆ ಇಬ್ಬಿಬ್ರು MLAಗಳು, ಒಬ್ರು MLA ಅವರು, ಇನ್ನೊಬ್ರು ಸೂಪರ್ MLAಗಳು. ಇಲ್ಲಿ ನಗರಸಭೆಯಲ್ಲಿ ಏನ್ ಡೆವಲಪ್ಮೆಂಟ್ ಮಾಡ್ತೀರಿ ಅಂತ ಹೇಳಿ ಸುಮಾರು 220 ಕೋಟಿ ನಕಲಿ ಬಿಲ್ಗಳನ್ನ ಮಾಡ್ಕೊಂಡು ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ ಮಾಡದೆ ಇವತ್ತು ಕೆಜಿಎಫ್ ನಗರದಲ್ಲಿ ಹಾಕಿರ್ತಕ್ಕಂಥ ಸುಮಾರು 10,000 ಲೈಟ್ಗಳೇನಿದೆ ಆ ಲೈಟ್ಗಳನ್ನ PM ಕೇರ್ ಅಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಕಾಲದಲ್ಲಿ ತಂದಿರ್ತಕ್ಕಂಥದ್ದು, ಅಮೃತ ಯೋಜನೆಯಲ್ಲಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, ನಗರೋಪದಲ್ಲಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, 2 ಲೈನ್ನಲ್ಲಿ ಕೆಜಿಎಫ್ ನೀರು ಕೊಡ್ಬೇಕಂತ ಹೇಳಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ, ಕುಮಾರಸ್ವಾಮಿ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟಿರ್ತಕ್ಕಂಥದ್ದು ವಿನ ರೂಪಮ್ಮನವ್ರು ಕೇಳಿ ನೀವು ಏನ್ ಮಾಡಿದ್ರಿ ಕೆಜಿಎಫ್ಗೆ ನನ್ನ ಕಚೇರಿಯಲ್ಲಿ ಏನ್ ಮಾಡಿದ್ರಿ ಕೋಲಾರ ಜಿಲ್ಲೆಗೆ ಅಂತ ಹೇಳಿ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರತಿಯೊಂದು ಇಟ್ಕೊಂಡು ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದಂತ ಜಾಗದಲ್ಲಿ ಟೈಮಲ್ಲಿ, ಅವರು ಮಂತ್ರಿ ಆಗಿದ್ದಂತ ಟೈಮಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರಿಗೆ ಅವಮಾನ ಮಾಡಿ ಅವ್ರ ಸತ್ತಂತ ಟೈಮಲ್ಲೂ ಡೆಲ್ಲಿಯಲ್ಲಿ 6 ಅಡಿ 3 ಅಡಿ ಅಂಗೈಯ ಜಾಗನ ಅವರು ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಜಾಗ ಕೊಟ್ಟಿಲ್ಲ. ಇವತ್ತು ನಮ್ಮ ಓಂ ಶಕ್ತಿ ಅವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರಿಗೆ ನಾನು ಹೇಳಿದೆ, ಮಹೇಶ್ವರ್ ಕೇಳಿದೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗೆ ಹೇಳಿದೆ, ನಾವು ಇದು ಕಾರ್ಯಕ್ರಮ ಸಂವಿಧಾನ ಜಾಗೃತಿ ಭೀಮನಡೆ ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳಿದಾಗ ಓಂ ಶಕ್ತಿ ಚಲಪತಿ ಅವರು KGF ಅಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿ ನಮ್ಗೆಲ್ಲರಿಗೂ ಒಪ್ಪಿಗೆ ಕೊಟ್ಟು ಎಲ್ಲಾ ಮುಖಂಡರುಗಳನ್ನ ಒಪ್ಪಿಸಿ ಇವತ್ತು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನ ಮಾಡೋದಕ್ಕೆ ನಮ್ಮ ಓಂ ಶಕ್ತಿ ಚಲಪತಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನ ಮಾಡಿದರೆ ಇದಕ್ಕೆ ಹೆಚ್ಚಿನ ಶಕ್ತಿ ತುಂಬುವಂತ ಕೆಲಸ ನಮ್ಮ ನಾಡಸಮಣ್ಣವರು ಮತ್ತೆ ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ. ನಾವು ಯಾವಾಗ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇದ್ರಿ ಆದ್ರೆ ಪ್ರತಾಪ್ ಸಿಂಹ ಅವರು ನಾಡಸಮಣ್ಣವರು ಮಾತಾಡೋದು ಇದೆಯಲ್ಲ ಅದು ಜನರಿಗೆ ಇವತ್ತು ನಾವು ಯಾವುದೇ ಜಾತಿ ವಿರೋಧಿಗಳಲ್ಲ. ಇಲ್ಲಿರ್ತಕ್ಕಂಥ ಮುಸ್ಲಿಮರು ದೇಶದ ಪರವಾಗಿದ್ರೆ ನಮ್ಗೆ ಅವ್ರ ಓಟು ಬೇಕು, ದೇಶದ ಅವ್ರು ನಮ್ಗೆ ಓಟ್ ಹಾಕಿಲ್ಲ ಅಂದ್ರೆ ದೇಶದ ಪರವಾಗಿರ್ಬೇಕು. ಇಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ರು ನಮ್ಮ ಅಣ್ಣ ತಮ್ಮಂದ್ರು ಅವ್ರನ್ನ ನಾವು ಜೊತೆಲಿ ಇಟ್ಕೊಂಡು ಅವ್ರೇನು ಇಂಗ್ಲೆಂಡಿಂದ ಬಂದವರಲ್ಲ, ನಮ್ಮ ಕಮ್ಯುನಿಟಿ ಅವರೇ. ಏನೋ ಮತಾಂತರ ಆಗಿರ್ಬೋದು, ಅವ್ರು ಇವತ್ತೆಲ್ಲ ನಾಳೆ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಇವತ್ತೇನ್ ಜೀವನ ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತು ಈ ದೇಶಕ್ಕೆ ಗೌರವ ಕೊಡ್ಬೇಕಂತೇಳಿ. ಆದ್ರೆ ಯಾರು ದೇಶ ವಿರೋಧಿ ಚಟುವಟಿಕೆಗಳನ್ನ ನಮ್ಮ KGF ನಗರದಲ್ಲಿ ಯಾರು ಮಾಡಿಲ್ಲ. ಈ KGF ನಗರದ ಡೆವಲಪ್ಮೆಂಟ್ ಅಲ್ಲಿ ಏನು ವಿರೋಧವನ್ನ ಮಾಡ್ತಾ ಇರ್ತಕ್ಕಂಥ ಏನು ಸೂಪರ್ MLA ಅವರು ಇದ್ದಾರೆ ಅವ್ರಿಗೆ ವಿರೋಧ ನಮ್ಮ ಎಲ್ಲಾ ಜಾತಿ ಜನಾಂಗದವರು ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ. ನಮ್ಮ ಶಾಸಕರಾಗಿ ಸಂಪಂಗಿಣ್ಣವ್ರನ್ನ ಆಯ್ಕೆ ಮಾಡ್ತೀರಿ. ಹಿಂದೆ ಜಿಲ್ಲಾ ಪಂಚಾಯತ್ ಮೆಂಬರ್ಗಳನ್ನ, ನಗರಸಭೆ ಮೆಂಬರ್ಗಳನ್ನೆಲ್ಲ ಮಾಡಿದಿರಿ. ಹಿಂದೆ ನಮ್ಮ ರಾಜೇಂದ್ರ ಅವರು MLA ಆಗಿದ್ರು, ಭಕ್ತವತ್ಸಲಮ್ಮನು MLA ಆಗಿದ್ರು. ಅವ್ರಿಗೆ ಇಲ್ಲೇನಾದ್ರು ಡೆವಲಪ್ಮೆಂಟ್ ಮಾಡ್ಬೇಕನ್ನೋ ಮನ್ಸಿತ್ತು. ಆದ್ರೆ ಇವ್ರು ಎಲ್ಲಿಂದನೋ ಬಂದಿಲ್ಲ MLA ಆಗ್ಬಿಟ್ಟು ಈ KGF ಅಲ್ಲಿ ಇರ್ತಕ್ಕಂಥದ್ದು ಹಣವನ್ನ ಸಂಪತ್ತನ್ನ ನುಗ್ಗಿ ನೀರು ಕೊಡ್ಬೇಕನ್ನೋದು ಒಂದ್ ಬಿಟ್ರೆ ಬೇರೆ ಇನ್ಯಾವುದೇ ರೀತಿಯಾದಂತದಿಲ್ಲ. ಇದಕ್ಕೆ ಸಹಕರಿಸಿದಂತ ಎಲ್ಲ ಜಿಲ್ಲೆಯ ಎಲ್ಲ ಮೋರ್ಚಾ, ನಮ್ಮ ಪೇರೆಂಟ್ ಮಾಡಿ ಎಲ್ಲ ಪದಾಧಿಕಾರಿಗಳು, ಎಲ್ಲ ಮಂಡಲದ ಅಧ್ಯಕ್ಷಗಳು, ನಮ್ಮ DSS ಚಲಪತಿ ಅವರು ಬಂದವ್ರೆ, ವೆಂಕಟೇಶ್ ಅಣ್ಣವ್ರು ಬಂದವ್ರೆ,
ನಮ್ಮ ಬಂಡಿ ವೆಂಕಟೇಶಣ್ಣವ್ರು ಬಂದವ್ರೆ, ನಮ್ಮ ಲಕ್ಷ್ಮಣ್ ಗೌಡ್ರು, ಆನಂದ್ ಗೌಡ್ರು, ಪ್ರತಿಯೊಬ್ಬರು ಬಂದವ್ರು ಇಲ್ಲಿ. ನಮ್ಮ ಮಮತಮ್ಮವ್ರು ಇರ್ಬೋದು, ಅರ್ಣಮ್ಮ ಅವ್ರು ಇರ್ಬೋದು, ಪದ್ಮಾವತಿ ಅವ್ರು ಇರ್ಬೋದು, ನಮ್ಮ ಈ KF ನಗರದ ಎಲ್ಲ ನಗರಸಭಾ ಸದಸ್ಯರುಗಳು, ಮಂಡಲದ ಅಧ್ಯಕ್ಷರು, ಗ್ರಾಮಾಂತರ ಅಧ್ಯಕ್ಷರು ಸುರೇಶ್ ಅವರು ಇರ್ಬೋದು, ನಮ್ಮ ಸ್ವಾಮಿಗಳವ್ರು ಇರ್ಬೋದು, ಎಲ್ಲ ನಮ್ಮ ಕಮಲ್ ಬುಜ್ಜಿ, ನಮ್ಮ ವಿಜಿ, ಪ್ರತಿಯೊಬ್ಬರು CD ರಾಮಚಂದ್ರ ವಿಜಿ ಅವರು, ನಮ್ಮ ರಾಜ್ಯದ ಉಪಾಧ್ಯಕ್ಷರಾದಂತ ಮಂಜುನಾಥ್ ಅವರು, ವೆಂಕಟೇಶ್ ಮಾರಣ್ಣ ಅವರು, ಸುಂದರ್ ಅವರು, ನಮ್ಮ ಮುಡ್ಬಾಗ್ಲು ಅಲ್ಲಿಂದ ಜನನ್ನ ಕರ್ಕೊಂಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ಹೊಸರಾಯಣ್ಣವರು ಎಲ್ಲರೂ ಕೆಲಸ ಕಷ್ಟಪಟ್ಟಿದ್ದಾರೆ. ಹೆಸರು ಪ್ರತಿಯೊಬ್ಬರನ್ನು ಕಷ್ಟ ಬಿದ್ದಿದ್ದಾರೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಅವರ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾರೆ, ನಾವು ಹೃದಯದಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀರಿ. ಅವ್ರಿಗೆ ನಾವು ಹೃದಯದಿಂದ ಗೌರವ ಕೊಡ್ತೀರಿ. ಇವರು ಮೋಸ ಮಾಡಿ ಅವರಿಗೆ ಇವತ್ತು ಸಂವಿಧಾನ ಪ್ರತಿಯನ್ನು ಇಟ್ಕೊಂಡು ವೋಟ್ ಬ್ಯಾಂಕ್ಗೋಸ್ಕರ ರಾಜಕಾರಣ ಮಾಡ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಅವರಂತೆ.